ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇನ್ನಿವತ್ತು ಡಿಮಾರ್ಟ್ಗೆ ಹೋಗಿದ್ವಿ. ವೀಕೆಂಡಲ್ಲಂತೂ ಹೋಗಿರಲಿಲ್ಲ, ಜನ ಜಾಸ್ತಿ ಇರ್ತಾರೆ ಅಂದ್ಬಿಟ್ಟು. ಮಂಗಳವಾರನೋ ಸೋಮವಾರನೋ ಹೋಗಿದ್ವಿ ಅನಿಸುತ್ತೆ. ರಶ್ ಏನಿರಲಿಲ್ಲ, ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಕೆಲವೊಂದು ಅಷ್ಟು ಬೇಕಿತ್ತು. ನಾವು ಹೋಗೋದೇ ಕಡಿಮೆ, ಈ ಲಿಕ್ವಿಡ್ ಎಲ್ಲ ಖಾಲಿ ಆಗೋದಾಗ ಮಾತ್ರ ಹೋಗ್ತೀವಿ. ಹಾಗೆ ಸ್ವಲ್ಪ ಟಿ ಶರ್ಟ್ ತೊಗೊಂಡು ಏನು ತೊಗೊಂಡೋ ಬಿಟ್ಟನೋ, ತೆಂಗಿನಕಾಯಿ ತೊಗೊಂಡೆ. ಯಾಕಂದರೆ ನಮ್ಮ ಮನೆ ಹತ್ರ 55-60 ರೂಪಾಯಿ ಒಂದು ತೆಂಗಿನಕಾಯಿ. ಇಲ್ಲಿ ನೋಡಿದ್ರೆ 24 ರೂಪಾಯಿ ಹಾಕಿದ್ರು. ದಪ್ಪ ಸೈಜು ಇತ್ತು, ಚೆನ್ನಾಗಿತ್ತು ಅಂದ್ಬಿಟ್ಟು ನಾನೊಂದು 5-6 ತೊಗೊಂಡೆ. ಇವ್ರೇನು 10-12 ತೊಗೊಂಡು ಅನಿಸುತ್ತೆ. ಯಾಕಂದರೆ ನಾನು ಪಲ್ಯಗಳು ಜಾಸ್ತಿ ಬಳಸ್ತೀನಿ. ಸಾಂಬಾರಂತೂ ನಾವು ಮಾಡೋ ಸಾಂಬಾರು ಸ್ವಲ್ಪ ಕಡಿಮೆನೇ. ಇನ್ನು ನಾವಿವತ್ತು ಕಾರ್ನ ರೆಡಿ ಮಾಡೋದಕ್ಕೆ ಬೇಡ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಬಂದ್ಬೇಡ. ಕಾರ್ ಇಲ್ಲ ಅಂದರೆ ನಮ್ಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ನಾವೀಗ ಮನೆ ಮಾಡಿರೋ ಏರಿಯಾದಲ್ಲಿ ಬಸ್ಸು ಗಾಡಿ ವ್ಯವಸ್ಥೆ ಸ್ವಲ್ಪ ಕಡಿಮೆನೇ. ಇನ್ನು ಅದಕ್ಕೋಸ್ಕರ ಒಂದೊಂದಕ್ಕೆ ಹೋಗೋಕ್ಕಾಗಲ್ಲ. ಗಾಡಿ ಒಂದು ವಾರ ಆಗುತ್ತೆ ಕೊಡೋದಕ್ಕೆ ಅಂದ್ರಲ್ಲ. ರಿಪೇರಿ ಬಿಡೋಕ್ಕಿಂತ ಮುಂಚೆ ಮನೆಗೆ ಏನೇನು ಬೇಕೆಲ್ಲ ತಂದುಬಿಡೋಣ, ಆಮೇಲೆ ಬಿಟ್ಬೇಡ ಅಂದ್ಬಿಟ್ಟು ಇವತ್ತು ಕಾರ್ ರಿಪೇರಿ ಬಿಟ್ಟಿದ್ದೀವಿ. ಸುಮಾರು ಒಂದು 5 ತಿಂಗಳಾಯಿತು ನಮ್ಮ ಕಾರ್ ಆಕ್ಸಿಡೆಂಟ್ ಆಗಿ. ನಾವು ಬಿಡೋದಕ್ಕೆ ಆಗಿರಲಿಲ್ಲ. ನಾವು ಅಂದ್ಕೊತಾ ಇದ್ವಿ ಇವತ್ತು ಬಿಡಬೇಕಂತ. ಮನೆ ಮುಂದೆನೇ ಪ್ರತಿದಿನ ನಿಲ್ಲಿಸ್ಕೊಂಡು ಬೇಜಾರಾಗ್ತಿತ್ತು. ಆಕ್ಸಿಡೆಂಟ್ ಆಗಿರೋ ಗಾಡಿ ನೋಡಿಕೊಂಡು ಏನಪ್ಪ ಹಿಂಗಾಯಿತು ಚೆನ್ನಾಗಿರೋ ಗಾಡಿ ಅಂತ. ಇವತ್ತೇಗೋ ಬಿಟ್ಟಿದ್ವಿ, ಒಂದು ವೀಕ್ ಆದಮೇಲೆ ಸಿಗುತ್ತೆ. ಇನ್ನು ಕಾರ್ ಬಿಟ್ಬಿಟ್ಟು ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗ್ತಿದ್ವಿ. ನಟರಾಜ ಸರ್ವೀಸು ನಡೀತಾನೆ ದೊಡ್ಡ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ನಾನಂತೂ. ಸ್ವಲ್ಪ ದೂರ ನಡಿಬೇಕಂದ್ರೂ ಕೂಡ ಉಸಿರಾಡೋದಕ್ಕೆ ಆಗಲ್ಲ. ಬಸ್ ಸ್ಟಾಪು ಗ್ಯಾರೇಜಿಂದ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ಆದರೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನಗೆ. ಇನ್ನು ಡಿಮಾರ್ಟ್ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದಿದ್ವಿ. ಇನ್ನು 2 ದಿನದ ವ್ಲಾಗ್ನ ನಾನು ಶೇರ್ ಮಾಡಿದ್ದೀನಿ, ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು. ಇನ್ನು 2 ಪ್ಲೇಟ್ ತೊಗೊಂಬಂದಿದ್ದೆ. ಆ ಪ್ಲೇಟ್ಗೋಸ್ಕರ ಯೋಗ ಇವತ್ತು ಚಟ್ನಿ, ಟೊಮೊಟೊ ಬಾತು, ಪಕೋಡ 3 ಮಾಡ್ತಿದ್ದಾರೆ. ಅವ್ರಿಗೆ ಈ ಪ್ಲೇಟಲ್ಲಿ ಯಾವಾಗಲೂ ಕೇಳೋರು, ಈ ಥರ ಪ್ಲೇಟ್ ಕೊಡಿಸು ಟಿಫನ್ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಇವತ್ತು 2 ತೊಗೊಂಬಂದಿದ್ವಿ ಡಿಮಾರ್ಟಿಂದ. ಅವ್ರಿಗೊಂದು ನನಗೊಂದು. ನಾವು ಏನೇ ತಂದ್ರೂ ಈಗ ಅದೊಂಥರ ಮೈಂಡ್ ಸೆಟ್ ಆಗಿಬಿಟ್ಟಿದೆ, ನಮ್ಮ ಮನೆಗೆ ಯಾರೂ ಬರಲ್ಲ, ಅದಾಗದಿರೋ ಕತೆ ಅಂದ್ಬಿಟ್ಟು ಕರೆಕ್ಟಾಗಿ 2 ತರ್ತೀವಿ. ಇನ್ನು ಪ್ಲೇಟಲ್ಲಿ ಸ್ಟಿಕ್ಕರ್ ಅಂಟ್ಕೊಂಡಿರುತ್ತಲ್ಲ, ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿದ್ರೆ ಈಸಿಯಾಗಿ ಬಿಟ್ಕೊಂಬಂದ್ಬಿಡುತ್ತೆ ಅಂತ ನಾನು ಯಾವಾಗೂ ಒಂದು ಸಲ ಹೇಳಿದ್ದೆ. ಅದನ್ನ ನೆನ್ಪಿಟ್ಕೊಂಡು ಆ ಪ್ಲೇಟಲ್ಲಿರೋ ಸ್ಟಿಕ್ಕರ್ನ ಏನು ಕ್ಲೀನಾಗಿ ತೆಗಿತೀರಂದರೆ ಫುಲ್ಲು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ನನ್ನ ಬುದ್ಧಿ ಎಲ್ಲ ಅವ್ರಿಗೆ ಹೊಟ್ಟೋಗ್ಬಿಟ್ಟಿದೆ. ನಾನು ನಿಜ ಹೇಳ್ಬೇಕಾದ್ರೆ ದಡ್ಡಿಯಾಗಿ ಹೋಗಿದ್ದೀನಿ. ಅವ್ರಿಗೊಂಥರ ಖುಷಿ ಆಯಿತು, ಈ ಥರ ಪ್ಲೇಟ್ ತುಂಬ ದಿವಸದಿಂದ ಕೇಳ್ತಾಯಿದ್ರಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಸ್ವಲ್ಪ ಸೈಡ್ಗೆ ಹಾಕ್ಕೋಬೇಕಂತ ಚಟ್ನಿ, ಟೊಮೊಟೊ ಬಾತು, ಬೋಂಡ ಎಲ್ಲ ಮಾಡಿದ್ದಾರೆ. ಟಿಫನ್ ಕೆಲಸ ಅಂತೂ ನನಗಿರಲಿಲ್ಲ ಬಿಡಿ ಅವತ್ತು, ಅವರು ಮಾಡೋದ್ರಿಂದ. ಇನ್ನು ನಾನು ಕ್ಲಿನಿಕ್ಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ರೆಡಿಯಾಗಿಬಿಟ್ಟು ಹೊರಟ್ವಿ. ನಾವು ಎಲ್ಲೂ ಯಾವತ್ತೂ ಒಂದು ಕುಡಿಯೋದು, ಕೂತ್ಕೊಂಡು ತಿನ್ನೋದು ತುಂಬ ಕಮ್ಮಿ ನಮ್ಮ ಲೈಫಲ್ಲಿ. ಕ್ಲಿನಿಕ್ ಪಕ್ಕನೇ ಕಾಂತಿ ಸ್ವೀಟ್ ಇತ್ತು. ನಾನು ಮದುವೆ ಆದಾಗಿಂದನೂ ದಸರಾ ಹಬ್ಬಕ್ಕೆ ಸ್ವೀಟ್ ತಂದಾಗೆಲ್ಲ ಕೇಳ್ತಿದ್ದೆ, ನಂಗೆ ಕಾಂತಿ ಸ್ವೀಟ್ ಇಷ್ಟ, ಕೊಡಿಸು ಅಂತ. ಕ್ಲಿನಿಕ್ ಪಕ್ಕ ಇತ್ತಲ್ಲ ಅಂದ್ಬಿಟ್ಟು ಸರಿ ಬಾ ಇವತ್ತು ಅಂತ ಬೇಡ ಅಂದರೂ ಬಲವಂತ ಮಾಡಿ ಬೇರೆ ಸ್ವೀಟ್ ತೊಗೊಂಡ್ರು. ನಾನು ಮೈಸೂರು ಪಾಕ್ ತೊಗೊಂಡೆ, ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಮಾಡಿರೋ ಥರ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಚಿರೋಟಿ, ಪೇಣಿ ಎಲ್ಲ ತೊಗೊಂಡು ಸ್ವಲ್ಪ ಬಾದಾಮ್ ಹಾಲು, ಬಿಸಿಲಲ್ವಾ, ತಣ್ಣು ಕುಡ್ಕೊಂಡು ಮನೆ ಕಡೆ ಬಂದ್ವಿ. ಹೇಗಿದೆ ಬಸ್ ಸ್ಟ್ಯಾಂಡ್? ಚೆನ್ನಾಗಿದೆ. ಬಸ್ಸಲ್ಲಿ ರಜಾ ಮಾಡ್ಕೊಂಡು ರಜೆ ಮಾಡಿಕೊಂಡು ಆಮೇಲೆ ಆಗುತ್ತೆ ಕತೆ. ರಜಾ ಮಾಡ್ಕೊಂಡು ಹೋಗ್ತಾ ಇದ್ರೆ ಬಸ್ಸಲ್ಲಿ ಯಾರಿಲ್ಲ ಸದ್ಯ, ಖಾಲಿ ಫುಲ್ ಸೀಟ್ ಸಿಗ್ತಿತ್ತು ನನಗೆ. ಹಾಗೆ ಅಂತ ನನಗೆ ಬಸ್ಸಲ್ಲಿ ಹೋದ್ರೆ ಗೊತ್ತಾ, ಇಬ್ಬರು ಜೊತೆಲೇ ಕೂತ್ಕೋಬೇಕು. ನಾನೊಂದು ಕಡೆ ಇವನೊಂದು ಕಡೆ ಕೂತ್ಕೊಂಡ್ರೆ ಮಾತಾಡೋಕ್ಕೆ ಯಾರು ಇರೋದು ಬೇಜಾರಾಗುತ್ತೆ. ಈಗ ನೋಡಿ ಮಾತಾಡ್ಕೊಂಡು ಮನೆ ಬರೋರು ಬಂದಿದ್ದ ಕೆಲಸ ಅಂತೂ ಆಗಲಿಲ್ಲ, ಸುಮ್ಮನೆ ದುಡ್ಡಂತೂ ವೇಸ್ಟ್ ಆಯಿತು. ನಿಧಾನ ಒಬ್ಬ ಅರ್ಧ ಬಾಟ್ಲಿ ಜಿಪ್ಪಣ ಪೂರ್ತಿ ಕೊಡಂದ್ರೆ ನೀರಿಗೂ ಜಿಪ್ಪಣ ಅರ್ಧ ಬಾಟ್ಲು ಕೊಡೋಣ ಅಷ್ಟೇ. ಅರ್ಧ ಬಾಟ್ಲ ಸಾಕೊಂದು ಕೊಟ್ಟೆ. ಅರ್ಧ ಬಾಟ್ಲಿ ಸಾಕಾಗುತ್ತೆ ಹೊರಗಡೆ ಸುಸ್ತಾ ಬಂದಿರೋರಿಗೆ ಬಿಸಿಲಲ್ಲಿ. ಅರ್ಧ ಬಾಟ್ಲ ಕುಡ್ಕೊಂತೀರ ನನಗೆ ಗೊತ್ತಾ. ನನಗೆ ಏನು ಗೊತ್ತ, ಇವಾಗೆಲ್ಲ ಹೊರಗಡೆ ಎಷ್ಟೇ ನೀರು ಕುಡಿಲಿ, ಜ್ಯೂಸ್ ಕುಡಿಲಿ, ಏನೇ ಕುಡಿಲಿ, ಮನೆ ನೀರು ಕುಡ್ದಂಗೆ ಹಾಕ್ಲ ಆಗಲ್ಲ. ನಮ್ಮ ಮನೆಗೆ ಬಂದು ಸ್ವಲ್ಪ ನೀರು ಕುಡಿದ್ರೆ ಹಬ್ಬ ಅನ್ಸೋದು, ಜೀವ ಸಮಾಧಾನ ಆಗೋದು. ನಿಜವಾಗಿ ಹೊರಗಡೆ 2 ಲೀಟ್ರ್ ಕೊಡ್ಸೋ, ಕೋಲ್ಡ್ ಕೊಡ್ಸಿ, ಏನೋ ಕೊಡ್ಸೋ, ಕುಡ್ದಂಗೆ ಅನ್ಸಲ್ಲ. ಮನೇಲಿ ಸ್ವಲ್ಪ ಕುಡಿದ್ರೆ. ಇದಕ್ಕೆ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ನಮ್ಮ ಬಾವಿಲಿ ಕಪ್ಪೆ ಜಾಸ್ತಿ ಅಂತ, ಯಾಕೆಂದರೆ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ. ಸ್ಟಾರ್ಟ್ ಮಾಡ್ಬಿಡ್ತಾನೆ. ಓಕೆ, ಆಮೇಲೆ ಸಿಗೋಣ. ಸ್ವಲ್ಪ ರೆಸ್ಟ್ ಮಾಡಿ ಗಾಡಿ ತಗೋಬೇಕು. ಇನ್ನೂ ಸ್ವಲ್ಪ ನೀರು ಕೊಟ್ಕೊಡು ಸಾಕು. ಇನ್ನಿಲ್ಲೇ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನು ಅಡುಗೆ ಏನು ಮಾಡೋದು, ಚಿರೋಟಿ ಪೇಣಿ ತಂದಿದ್ದಲ್ಲ ಅದರಲ್ಲಿ ತಿನ್ನೋಣ ಅಂತೇಳ್ಬಿಟ್ಟು 2 ಪೇಣಿನ ಹಾಕ್ಕೊಂಡೆ.
ಚಿರೋಟಿ ಜೊತೆ ಲಾಡು ಹಾಕ್ಕೊತಾರೆ. ನಾನು ಬೂಂದಿನೇ ತೊಗೊಂಬಂದಿದ್ದೆ, ಸ್ವೀಟ್ ಬೂಂದಿ. ಅವ್ರು ಇದಕ್ಕೂ ಹಾಕಿದ್ರು ಪೇಣಿಗೆ. ಇನ್ನು ಪಕ್ಕದಲ್ಲೇ ಅಂಗಡೀಲಿ 5 ರೂಪಾಯಿದು ಬಾದಾಮ್ ಪೌಡ್ರ್ ತೊಗೊಂಡು MTRದು ಅದನ್ನೇ ಹಾಕ್ಕೊಂಡು ಮಧ್ಯಾಹ್ನದ ಊಟ ಈ ರೀತಿ ಸಿಂಪಲಾಗಿ ಮುಗಿಸ್ಕೊಂಬಿಟ್ವಿ. ಇದೇ ಅಂದರೆ ಎಲ್ಲರೂ ಹೊರಗಡೆ ಹೋಗಿ ಬರ್ತೀನಲ್ಲ, ಇನ್ನು ಮತ್ತೆ ಸಂಜೆ ಕ್ಲಿನಿಕ್ಕಿಗೆ ವಾಪಸ್ ಹೋಗ್ಬೇಕು ನಾನು. ಹೋದೆ, ಡಾಕ್ಟ್ರು ಸಿಗಲಿಲ್ಲ, ಅಪಾಯಿಂಟ್ಮೆಂಟ್ ತೊಗೊಬೇಕು ಅಂದರು. ಮತ್ತು ಸಂಜೆ ಹೋಗ್ಬೇಕಲ್ಲ, ಯಾರು ಮಾಡ್ತಾರಪ್ಪ. ಬಂದಿದ್ದೆ ನಾವು 1:30-2 ಗಂಟೆ ಆಗಿತ್ತು ಕ್ಲಿನಿಕ್ಕಿಂದ. ಇನ್ನು ಮತ್ತೆ 5 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಮತ್ತೆ ಓಡಬೇಕಲ್ಲ ಅಂದ್ಬಿಟ್ಟು ಪೇಣಿನ ತಿನ್ಕೋಬೇಡ ಅಂದ್ಬಿಟ್ಟು ಹಾಲು ತೊಗೊಂಬಂದು ಬಿಸಿ ಮಾಡಿ ಹಾಗೆ ಬಾದಾಮ್ ಪೌಡ್ರ್ ತೊಗೊಂಬಂದು ಹಾಕ್ಕೊಂಡು ತಿಂದ್ವಿ. ಚೆನ್ನಾಗಿತ್ತು. ಅಲ್ಲಿ ಎಷ್ಟು 150ನೋ ಏನೋ ಒಂದು ಪೇಣಿಗೆ. ಕಾಂತಿ ಸ್ವೀಟಲ್ಲಿ ಅಲ್ಲಿ ಬೋರ್ಡ್ ಹಾಕಿದ್ರು, ಬಾದಾಮ್ ಹಾಲು ತೊಗೊಂಡ್ವಲ್ಲ, ಅದಕ್ಕಿಂತ ಮನೇಲಿ ತೊಗೊಂಡು ತಿನ್ನೋದೇ ಬೆಸ್ಟು ಅಂದ್ಬಿಟ್ಟು ನಾವು ಪಾರ್ಸಲ್ ತೊಗೊಂಬಂದಿದ್ವಿ. ಕೋಪನ ಬಂಗಾರಿ. ಅಲ್ಲಿ ಮುಖದ ಮೇಲೆ ಮೂಗೈತೆ ವರ್ಷಕ. ಮುಖದ ಮೇಲೆ ಮೂಗ ಇರೋದು ಒಲ್ಲಿ ಒಲ್ಲಿ ಇನ್ನೇನಿರುತ್ತೆ. ಒಲ್ಲಿ ತಲೆ ಕೆಡಿಸ್ಕೊಡೋದಂಗೆ ಸುಮ್ಮನೆ. ಆಕೆ ಸುಮ್ಮನೆ. ಇನ್ನು ಸುಮಾರು ಒಂದು 15 ದಿನ ತಿಂಗಳಿಂದನೂ ಫ್ರಿಜ್ನ ಸ್ವಲ್ಪ ಮುಂದೆ ಹೇಳ್ಕೊಡು, ಧೂಳಾಗ್ಬಿಟ್ಟಿರುತ್ತಲ್ವ ಅಲ್ಲಿ. ಯಾಕಂದರೆ ಶಿಂಕು ಪಕ್ಕದಲ್ಲಿರೋದ್ರಿಂದ ಅಲ್ಲಿ ನಿಂತ್ಕೊಂಡು ಕ್ಲೀನ್ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ನಾನು ಫ್ರಿಜ್ಗಿನ್ನ ಹೈಟ್ ಇಲ್ಲ, ಎಟ್ಕಲ್ಲ ಕೈಗೆ ಮೇಲ್ಗಡೆ ಧೂಳೆಲಾಗಿದ್ರೆ. ಹೇಳ್ಕೊಡಪ್ಪ ಸ್ವಲ್ಪ ಹಿಂದೆ ಎಲ್ಲ ಧೂಳು ತೊಗೊಂಡೆ, ಯಾಕಂದರೆ ಅವಾಗ ಕ್ಲೀನ್ ಮಾಡ್ಕೊಬೇಕು ಅಂತ ನನಗೆ. ಇವ್ರಿಗೇನಂದರೆ ಏನು ಸುಮ್ಮನೆ ಕ್ಲೀನ್ ಮಾಡ್ತೀಯ, ಏನು ಗಲೀಜಾಗಿ ಹೋಗಿರುತ್ತೆ, ಈ ರೀತಿ ವಾದ. ಅದಕ್ಕೆ ಇವತ್ತು ಏನು ಮಾಡಿದೆ, ಯಾವತ್ತಿಂದ ಹೇಳಿದ ಮಾತು ಕೇಳ್ತಾ ಇಲ್ವಲ್ಲ, ಅದು ಏನಿದೆ ಫ್ರಿಜ್ ನೀನೇ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು. ಕ್ಲೀನ್ ಅಂದರೆ ಬೇಡದಿರೋದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಬಟ್ಟೆಯಲ್ಲಿ ಮೇಲ್ಗಡೆ ಮತ್ತು ಧೂಳೇನಿದೆಯೋ ಕ್ಲೀನ್ ಮಾಡ್ಕೊಡೋದು ಅಷ್ಟೇ. ಇನ್ನು ಫ್ರಿಜ್ಜದೆಲ್ಲ ಏನು ತೊಳೆಯೋದಕ್ಕೆ ಹೋಗಿಲ್ಲ. ಇನ್ನು 1 ತಿಂಗಳು 1.5 ತಿಂಗಳಾದರೆ ಹಬ್ಬಗಳು ಸ್ಟಾರ್ಟು. ಹಬ್ಬ ಬಂದುಬಿಟ್ರೆ ಎಲ್ಲ ಹಬ್ಬದಲ್ಲೂ ನಾನು ಕ್ಲೀನ್ ಮಾಡ್ತಾಯಿರ್ತೀನಿ, ತೊಳಿತಾ ಇರ್ತೀನಿ. ಅದಕ್ಕೆ ಹಾಗೆ ಒರೆಸ್ಕೊಡು ಅಂದ್ಬಿಟ್ಟು ಇನ್ನು ಅಲ್ಲಿರೋದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಡು ಅಂತ ಹೇಳಿದೆ. ನೀರು ಏನು ಬೇಡ ಅಂದ್ಬಿಟ್ಟು ಬೈತಾಯಿದ್ರು. ಧನಿಯಾ ತೊಗೊಂಬಂದಿದ್ದೆ, ಧನಿಯಾ ಪುಡಿ ಮಾಡಿಸೋಣ ಅಂದ್ಬಿಟ್ಟು ನಾನು ಅದು ಮರ್ತ್ಕೊಂಡ್ಬಿಟ್ಟು ಏನಾಯಿತು, ಹೊರಗಡೆ ಇಟ್ಟಿದ್ದಲ್ಲ, ಸ್ವಲ್ಪ ಗೂಡು ಥರ ಹುಳ ಥರ ಆಗೋಯ್ತು. ನಾನು ಅದನ್ನು ಇನ್ನೇನು ಮಾಡಿದೆ, ಫ್ರಿಜ್ಜಲ್ಲಿ ಕಟ್ಟಿ ಇಟ್ಟಿದ್ದೀನಿ. ಖಾಲಿ ಜಾಗ ಇದೆಯಲ್ಲ, ಕೊತ್ತಂಬರಿ ಹಾಕೋಣ ಅಂದ್ಬಿಟ್ಟು ಅದನ್ನು ಹಾಕೊಂಡ್ರೂ ಹಾಕಿಲ್ಲ. ಇನ್ನು ನೀನೇ ಕ್ಲೀನ್ ಮಾಡಬೇಕು, ನಾನು ಬೇರೆ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಆದರೂ ನನಗೆ ಅವ್ರು ಮಾಡಿದ ಕೆಲಸ ನನಗೆ ಒಂದೊಂದ್ಸಲ ಒಪ್ಪಿಗೆ ಆಗೋಲ್ಲ. ನಾನು ಮಾಡಿದ್ರೆ ಮಾತ್ರ ಅದು ನನಗೆ ಸಮಾಧಾನ ಅನಿಸುತ್ತೆ. ಇನ್ನು ನಾನು ಜಾಸ್ತಿ ಫ್ರಿಜ್ಜಲ್ಲಿ ಬೇಡದಿರೋದನ್ನೆಲ್ಲ ತೊಗೊಂಬರೋದು, ತುಂಬೋದು ಈ ರೀತಿ ಎಲ್ಲ ಮಾಡಲ್ಲ. ಸ್ವಲ್ಪ ಮಸಾಲೆಗಳಿರುತ್ತಲ್ಲ, ಅದನ್ನು ಮಾತ್ರ ನಾನು ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಎಕ್ಸ್ಟ್ರಾ ಎಲ್ಲ ತೊಗೊಂಬಂದೆಲ್ಲ ಇಡಲ್ಲ ವೇಸ್ಟಾಗಿ. ಇನ್ನು ನಾವು ಜಗಳ ಆಡ್ತಾಯಿಲ್ಲ, ಸುಮ್ಮನೆ ನಾವು ಯಾವಾಗಲೂ ಈಗ ತಮಾಷೆಗೆ ಇದಕ್ಕೆ ಮುಂಚೆ ಇಟ್ಟು ಜರಡಿ ಆಡ್ತಾ ಇರಬೇಕಾದ್ರೂ ನೋಡಿದ್ರಲ್ಲ, ಏನೋ ರೇಗಿಸ್ತಾ ಇರ್ತಾರೆ. ನಾನು ಸ್ವಲ್ಪ ಸಿಟ್ಟು ಬೇಗ ಬಂದ್ಬಿಡುತ್ತಾ, ಅಂದರೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಅದು ದೊಡ್ಡದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಆದರೂ ಅವರು ಸುಮ್ಮನಿರಲ್ಲ, ಏನಾರ ಮಾತಾಡ್ಕೊಂಡು ಹಿಂಗೆ ರೇಗಿಸ್ಕೊಂಡು ನಾವಿಬ್ಬರೇ ಜಗಳ ಆಡ್ತಾಯಿರ್ತೀವಿ. ನಾವೇ ಸರಿ ಹೋಗ್ತೀವಿ. ಅದರಿಂದನೇ ನಮಗೆ ಹೊರಗಡೆ ಫ್ರೆಂಡ್ಸ್ ಬೇಕು, ಅದು ಇದು ಈ ಒಂದು ಆಲೋಚನೆ ನಮ್ಗೆ ಅದೇ ಇಲ್ಲ. ನಾವಿಬ್ಬರೇ ಫ್ರೆಂಡ್ಸ್ ಥರನೂ ಇರ್ತೀವಿ, ಎನಿಮಿಗಳ ಥರನೂ ಜಗಳ ಆಡ್ತಾಯಿರ್ತೀವಿ ಮನೆಯಲ್ಲಿ. ಕಬಾಬ್ ಮಾಡ್ಕೊತಿದ್ರೆ ಸಖತ್ತಾಗಿರುತ್ತೆ. ಕಬಾಬ್ ಮೈನಸ್ ಹಚ್ಕೊಂಡು ರೋಲೆಲ್ಲ ಮಾಡ್ತಾರೆ. ಇದೆಲ್ಲನೂ ಇದು ಮೈದಾ ಸ್ವಲ್ಪ ಈ ರವೆ ಇದೆಲ್ಲ ಇರುತ್ತೆ. ಸಿಂಗಲ್ ಕವರ್ ಮಾಡಿಬಿಡ್ಲ ಅಥವಾ ಡಬಲ್ಲ? ಎಲ್ಲನೂ ಕವರ್ ಬೇಕಾಗಲ್ಲ. ಅಲ್ಲ, ಇದು ಡಬಲ್ ಕವರ್ ಹಾಕೊ ಬಂದಿದ್ದೀರ, ಸಿಂಗಲ್ ಮಾಡಲ ಅಂದೆ. ಹಂಗೆ ಡಬಲ್ ಇದ್ರೆ ಅಂತ ಮಾಡ್ಬೇಕಾದ್ರೆ 2 ಬಿಚ್ಚಿ ಕೆಲಸ ಅಲ್ಲ. ಕತ್ರಿ ಇರೋದು ಕಟ್ ಮಾಡೋಕ್ಕೆ ಓಸಿ ಸಿಕ್ತು ಅಂದ್ಬಿಟ್ಟು ಡಬಲ್ ಮಾಡ್ಕೊಂಡಿದ್ದೆ. ತಗೋ ಇವೆಲ್ಲನೂ ಫ್ರಿಜ್ಜಲ್ಲಿ ಇಟ್ಬಿಡು. ಸಕ್ಕರೆ ಬೇಡ, ಅವಲಕ್ಕಿನೂ ಇಟ್ಬಿಡು. ಮತ್ತು ನಿನ್ನೆ ಕಡಲೆಕಾಯಿ ಬೀಜ ಉದ್ದಿನಬೇಳೆ ಎಲ್ಲ ತೊಗೊಂಬಂದಲ್ಲ, ಅದನ್ನು ಇಟ್ಬಿಡು, ಸರಿನಾ? ಇದು ಹೊರಗಡೆನೇ ಇಲ್ಲಿ ಓಪನ್ ಮಾಡೋವರೆಗೂ. ಇದು ದೊಡ್ಡ ಮಟ್ಟಿಂದ ಆಯ್ತಪ್ಪ, 15 ದಿವಸದಿಂದ ತಂದಿದ್ದು. ನಿನ್ನ ಹತ್ರ ವಾದ ಮಾಡೋಕ್ಕಾಗಲ್ಲ. ಇದು ಚಿಕ್ಕ ಬಾಟ್ಲಿಗೆ ಸ್ವಲ್ಪ ಗೋಡಂಬಿ ಬಾದಾಮಿ ಚಿಕ್ಕದಿದೆಯಲ್ಲ ಹಾಕ್ಬಿಟ್ಟು ಇದನ್ನು ಅದರೊಳಗೆ ಸೇರಿಸ್ತೀವಿ. ಏನಪ್ಪ
ಕ್ಲೀನ್ ಮಾಡ್ತಿದ್ದೀನಲ್ಲ ಹೊಟ್ಟೆ ನೋವು ಅದಕ್ಕೆ. ಜಾಮೂನ್ ಮಾಡಬೇಕು. ಆಮೇಲೆ ಈ ಸಲ ಇದೊಂದು ಯಾವುದೊಂದು ಎಣ್ಣೆ ಸಣ್ಣ ಎಂಥದ್ದು ಸನ್ಫ್ಲವರ್ ಅಥವಾ ರೈಸ್ ಫ್ರೈಡ್ ರೈಸ್. ರೈಸ್ ಬ್ರೆಡ್ ಅದು ತಂದಿದ್ದೀನಿ. ಮತ್ತು ಮಿಸ್ಟರ್ ಗೋಲ್ಡ್ ಕಡಲೆಕಾಯಿ ಎಣ್ಣೆ ತಂದಿದ್ದೀನಿ. ಚೇಂಜು ಹೆಂಗಿರು ಕಡಲೆಕಾಯಿ ಎಣ್ಣೆ? ಚೇಂಜು ಎಲ್ಲೈತೆ ಚೇಂಜು? ಕಡಲೆಕಾಯಿ ಎಣ್ಣೆಲಿ ಯಾವ ಥರ ತಿಂದಿದ್ದೆ ನೀನು? ನಾನು ಎಣ್ಣೆಲಿ ತಿಂದಿಲ್ಲಪ್ಪ. ಮಾಡಿರೋದು ಎಣ್ಣೆಲಿ ತಿಂದಿಲ್ಲಪ್ಪ. ಎಣ್ಣೆಲ್ಲ ಕಡಲೆಕಾಯಿ ಎಣ್ಣೆ ಮಾಡಿರೋಂಥದ್ದೇನೋ ತಿಂದಿದ್ದೆ ಅಂದಿದ್ದು. ಇಲ್ಲಪ್ಪ. ಇದನ್ನ ಬಾಟ್ಲು ಕೊಡ್ತಾ ಅಂದರೆ ನಮ್ಮ ಮನೆಗೆ ಇರೋದು ಅರ್ಧ ಲೀಟ್ರ್ ಬಾಟ್ಲ್ ಅಲ್ವಾ, ಇನ್ನು ಅರ್ಧ ಏನು ಮಾಡೋದು, ಹೆಂಗೆ ಇಟ್ಕೊಳ್ಳೋದು? ಅಲ್ಲಿ ಲೀಟ್ರ್ ಎಲ್ಲ ಚೆಲ್ಲೋಗುತ್ತಲ್ವಾ? ಕೆಲಸ ಮಾಡು, ಅದು ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೋ. ಮಿಕ್ಕಿದ್ನ ಯಾರು ಕೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಡು. ಅರ್ಧ ನಮಗೆ ಬೇಕಾದಾಗ ಇಸ್ಕೊಂಡು, ನಮಗೆ ಬೇಕಾದಾಗ ಇಸ್ಕೊಂಡು. ಉಪ್ಪು ಬರಣೆ ಅದು ಎಲ್ಲ ನೀರು ಬಿಟ್ಕೊಳ್ಳೋದೆ. ಅದು ಇಷ್ಟೇ ಇರೋದು ಉಪ್ಪು ಎಲ್ಲ ನೀರು ಬಿಟ್ಕೊಳ್ಳೋದು. ಅದನ್ನ ತೆಗೆದ್ಬಿಟ್ಟು ಇದನ್ನು ಹಾಕ್ಬೇಕು. ಇದು ಬೆಲ್ಲನ ಜಾಸ್ತಿ ತಂದಿದ್ದೀರಲ್ಲ, ಒಂದು ಸ್ವಲ್ಪ ಒಂದೂವರೆ ಕೆ ಜಿ 2 ಕೆ ಜಿ ಅಷ್ಟು ತಂದಿದ್ದೀನಿ. ಅಲ್ಲೇ ಇರುತ್ತೆ ಸ್ಟಿಕ್ಕರ್ ನೋಡಿ, ಒಳಗಡೆ ಐತೆ. ಇಲ್ಲೈತೆ. ಒಂದು 800 ಇದೆ. ಇದು ಸ್ವಲ್ಪ ಪುಡಿ ಮಾಡಿ ಇಕ್ತೀನಿ. ಇವತ್ತಾಗಲ್ಲ, ಇವತ್ತು ನಾಳೆ ಆಗಲ್ಲ, ಸೋಮವಾರ. ಇದು ಹೊರಗಡೆನೇ ಇರಲಿ, ಏನಾಗಲ್ಲ. ಸರಿನಾ? ಎಷ್ಟು ಅಕ್ಕಿನ ಈ ಸಲ ಎಷ್ಟು? ಅಕ್ಕಿ 2 ಚಿಲ್ಲರೆ ಐತಿ ಅಲ್ಲ? 2.25 ಕೆ ಜಿ ತಂದಿದ್ದೆ ಈ ಸಲ ಅಕ್ಕಿನ. ಯಾವಲ್ಲ 2 ಕೆ ಜಿ ಇಷ್ಟು ತಗೊಂಡ್ಬಿಟ್ಟಿದ್ದೆ. ನಾವು ತಿನ್ನೋದೇ ಎಂತಕ್ಕೆ? ಬಾಸುಮತಿ. ಬಾಸುಮತಿ. ನಾವು ಮುಂದೆ ತಿನ್ನೋದೇ ಬರೀ ಬಾಸುಮತಿ. ಇನ್ನು ಮುಂದೆ ದಿನಕ್ಕೆ 2 ಕೆ ಜಿ ಸಾಕಾಗುತ್ತಾ? ಡೈಲಿ ತತ್ನಿ. ಅದು ಅಪರೂಪಕ್ಕೆ ಫ್ರೈಡ್ ರೈಸ್ ಮಾಡಿದ್ರೇನೆ ಅಯ್ಯೋ ಏನಮ್ಮ ನುಂಗಕ್ಕಾಗಲ್ಲ ಹಿಂಗದೆ ಅಂತೀಯ ನೀನು. ಡೈಲಿ ತಿನ್ಬಿಡ್ತೀಯ. ಏ ಅಪ್ಪ, ಇದೇನಿದು ಚಿರೋಟಿ ರವೆಲ್ಲ? ಇದೆಲ್ಲ ಎತ್ತಿಟ್ಬಿಡು, ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡು. ಇವೆಲ್ಲ ಫ್ರಿಡ್ಜಿಗೆ ಬೇಕಾ? ಫ್ರಿಜ್ಜಲ್ಲೇ ಇಡೋದು, ಗಟ್ಟಿಯಾಗಿ ಬರ್ತು ನೈಲ್ ಪಾಲಿಶ್ ಬಂದ್ಬಿಟ್ಟು. ಎಂಥದ್ದು ಇದನ್ನ ಇದರಲ್ಲಿ ಟ್ರೈ ಎಲ್ಲ ಹೆಂಗೆ ಗೊತ್ತು? ಹಿಂಗೆ ತೋರಿಸಿನ ಹೆಸರು ಹಿಂಗಿತ್ತಾ? ಅವ್ರು ನನಗೆ ಡಬಲ್ ಕೆಲಸ. ಏನ್ ಡಬಲ್ ಕೆಲಸ? ಇಲ್ಲಿರುತ್ತೆ, ಇದು ತಗೊಂಡಂಗೆ ಇಡಕ್ಕೆ. ಆಮೇಲೆ ಕೆಲಸ ಮಾಡಿಲ್ಲ, ಹೇಳಿದ್ರು ಮಾಡಕ್ಲ ಮುಟ್ಟಕ್ಲ ಅಂತ ಅನ್ನೋದು ಅಲ್ಲ? ನೀನು ಹೇಳಿದೆ ನಾವು ಮಾಡಲ್ಲ. ಇದೇನಿದು ಸಕ್ಕರೆ ಇದೆ ಡಬ್ಬಕ್ಕೆ ಹಾಕೊಂಡ್ರು ಅಷ್ಟೇ. ಇಲ್ಲೇ ನೋಡಿ, ಹೇಳಿದ ತಕ್ಷಣ ಫ್ರಿಡ್ಜ್ ಕ್ಲೀನ್ ಮಾಡ್ತಾಯಿದ್ದೀನಿ. ತಾವು ಮನೆ ತೆಗೆದು ಪಕ್ಕಕ್ಕೆ ಇಟ್ಟಿಲ್ಲ, ಬಿಲ್ಡಪ್ ತಗೊಳಕ್ಕೆ. ನೋಡು, ನಮ್ದು ನಾನು ಎತ್ತಿಡ್ತೀನಿ. ಎತ್ತಿಡ್ತೀಯ? ಈ ಫ್ರಿಜ್ ಯಾರ್ದು? ಪಕ್ಕ ಮೇಲೆ ಇಡ್ದಾ? ಎತ್ಕೊ ಬಂದಲ್ಲ ಅಲ್ಲಿಂದ. ಏನ್ ಎತ್ಕೊ ಬಂದೆ? ಎಷ್ಟು ಒಂದು ತಿಂಗಳಿಂದ ಹೇಳಿರೋದು. ಹೀಗೆ ಕೋಳಿ ಮೇಲೆ ಎತ್ಕೊಂಡ್ ಎತ್ಕೊಂಡ್ ಗೊತ್ತಾ? ಒಂದು ತಿಂಗಳಿಂದ ಎಳ್ಕೊಂಬ ಅಂತ ಹೇಳಿರೋದು. ನೋಡು, ಬ್ಲ್ಯಾಕ್ ಕಲರು ಇಟ್ಟಿಟ್ಟು ಧೂಳೆ ಆಗ್ಬಿಟ್ಟೈತೆ. ನೀರಿಗೆ ಹಾಕ್ಬೇಕು. ಚೆನ್ನಾಗೈತೆ ಬಟ್ಟೆ, ಸಾಫ್ಟ್ ಆಗಿ. ನನಗಾಗುತ್ತೆ ಅನ್ಸುತ್ತಲ್ಲ. ಲಕ್ಕಿಗೆ ತಂದಿರೋದು ತಗೊಂಡು ನೀರಿಗೆ ಹಚ್ಚೋಕ್ಕೆಲ್ಲ. ನಾನೇನೆ. ನೀನೇನೆ. ಇದು ನಂಗೆ ಭಾಳ ಇಷ್ಟ ಆಯ್ತು. ಇದು ವೈಟ್ ಕಲರು ಸಕ್ಕತ್ತಾಗೈತೆ. ಎಲ್ಲ ಇಲ್ಲಿ ಫ್ಲವರ್ ಅಲ್ಲ? ಚೆನ್ನಾಗಿರ್ತಾನೆ ಇದು. ಚೆನ್ನಾಗೈತೆ ಅನ್ನೋದಕ್ಕೆ ತಗೊಂಡೆ ನಾನು. ಅಲ್ಲ, ಚೆನ್ನಾಗಿದೆ ಇದು ಮಾತ್ರ. ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಇದು. ಒಳ್ಳೆ ಕಲ್ತಿದ್ದಿತ್ತು ನಂಗೆ. ಇಲ್ಲಿ ಇಷ್ಟು ತಾನೇ ಅಂಕಲ್ದಿರೋ ಅಂಕಲ್ ಆ ಕಡೆ ಥರನೇ ಇರೋದಿದ್ದು. ಹೌದಾ? ನಿಜವಾಗ್ಲು ಏನ್ ಚೆನ್ನಾಗಿದ್ದು. ಸ್ವಲ್ಪನೂ ಚೆನ್ನಾಗಿಲ್ಲ. ಅದು ಸರಿನೇ, ನೀನು ಅಂಕಲ್ ತಾನೆ, ನೀನು ಹುಡುಗನಾ? ಇನ್ನು ಮಧ್ಯಾಹ್ನ ಬರ್ತಾನೆ ನಾನು ಸ್ವಲ್ಪ ನಿಂಬೆಹಣ್ಣು ತರಕಾರಿ ತೊಗೊಂಬಂದಿದ್ದೆ. ಮನೇಲಿ ಫುಲ್ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ತರಕಾರಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಇದೆ ಬಿಡಿ. ನಾನು ಸ್ವಲ್ಪ ಹೀರೆಕಾಯಿ, ನಿಂಬೆಹಣ್ಣು, ಬದನೆಕಾಯಿ,
ಮತ್ತು ಹಸಿಮೆಣ್ಸಿಕಾಯಿ ಇನ್ನೂ ಏನು ತಂದೋ ನನಗೆ ನೆನಪಿಲ್ಲ, ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ತೊಗೊಂಬಂದೆ. ಅದನ್ನೆಲ್ಲ ಎತ್ತಿಡೋದಕ್ಕೆ ಹೇಳಿ ಮತ್ತು ಟೊಮೊಟೊನೂ ಕೂಡ ತೊಗೊಂಬಂದಿದ್ನಲ್ಲ, ಇನ್ನು ಎಲ್ಲ ಹಳೇದನ್ನೆಲ್ಲ ಕ್ಲೀನ್ ಮಾಡಿ ಒಂದಷ್ಟು ಮರ್ತೇ ಹೋಗ್ಬಿಡ್ತೀನಿ ಏನು ಇಟ್ಟಿದ್ದೆ ಅಂತ. ಕೆಲವೊಂದು ಸಲ ಅದೇನೋ ಗೊತ್ತಿಲ್ಲ ಏನು ಇಟ್ಟಿದ್ದೀನಿ ಅನ್ನೋದು ನೆನಪೇ ಆಗೋಲ್ಲ. ಅದು ಫುಲ್ಲು ಹೋಗ್ಬಿಟ್ಟಾಗ ಅಥವಾ ಯಾವಾಗಾದರೂ ಫ್ರಿಜ್ಜು ತೆಗ್ದಾಗ ಅದು ಹಿಂದೆ ಸೇರ್ಕೊಂಬಿಟ್ಟಿರುತ್ತೆ. ಅದನ್ನೇ ಹೇಳ್ತಾಯಿದ್ರು, ಬಾಕ್ಸ್ಗಳಿದ್ದಾವೆ ಆದರೂ ಹಾಕಿಡಲ್ಲ, ಯಾಕೆ ಈ ಥರ ಸೋಂಬೇರಿ ಆಗಿಬಿಟ್ಟಿದ್ಯಾ ಹಾಗೆ ಹೀಗೆ ಅಂತ. ನನಗೆ ಗೊತ್ತು ನಾನು ಏನೇ ಮಾಡಿದ್ರು ವಟ ವಟ ಅಂತಿರ್ತಾರೆ ಅಂದ್ಬಿಟ್ಟು ನಾನೇನು ತಲೆನೇ ಕೆಡಿಸ್ಕೊಳ್ಳಲ್ಲ. ಸರಿ ಆಯಿತು ಬಿಡು, ಇನ್ನೂ ಫ್ರೆಶ್ ಆಗಿದೆಯಲ್ಲ, ಏನು ಹಾಳಾಗಿಲ್ವಲ್ಲ ಅಂದ್ಬಿಟ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಫ್ರಿಜ್ನ ಮತ್ತೆ ಅವ್ರ ಕೈಲೇ ತಳಿಸ್ಬಿಟ್ಟೆ. ನನಗಿದು ನಿಜವಾಗ್ಲೂ ತಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಅವ್ರನ್ನೇ ಕಾಯ್ಕೊತೀನೋ ಹೊರತು ಅವ್ರ ಕೈಲಿ ಮಾಡಿಸ್ಬೇಕು ಅನ್ನೋದಿಲ್ಲ. ಆದರೆ ಅವ್ರಿಗೆ ಅರ್ಥನೇ ಆಗಲ್ಲ ಅದು. ಇನ್ನು ಈ ಸಲ ಡಿಮಾರ್ಟಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೆ. ಕಡಲೆಕಾಯಿ ಬೀಜ, ರವೆ, ಮೈದಾ ಹಿಟ್ಟು ಇದನ್ನೆಲ್ಲ ತೊಗೊಂಬಂದು. ಇಲ್ಲಿ ಕಡಲೆಕಾಯಿ ಬೀಜ ಚೆನ್ನಾಗಿ ಸಿಗೋಲ್ಲ ಅಂಗಡೀಲಿ ಅಂದ್ಬಿಟ್ಟು ಅಲ್ಲಿಂದನೇ ತೊಗೊಂಬಂದಿದ್ದೆ. ರವೆ ರೊಟ್ಟಿಗೆ ಮತ್ತು ಇಡ್ಲಿ ಏನಾದರೂ ಮಾಡೋಕ್ಕೆ ಎಕ್ಸ್ಟ್ರಾ ಬೇಕಾಗುತ್ತಲ್ಲ ಅಂಥೇಳಿ ಈ ಸಲ ನಾನು ಜಾಸ್ತಿ ತೊಗೊಂಬಂದು ಈ ಥರ ಫ್ರಿಜ್ಜಲ್ಲಿ ಇಡ್ತಾ ಇರೋದು. ಇಲ್ಲಾಂದರೆ ನಾನು ಕಾಳು ಇದನ್ನೆಲ್ಲ ನಾನು ಜಾಸ್ತಿ ತರಲ್ಲ. ನಮ್ಮಿಬ್ಬರಿಗೆ ಎಷ್ಟು ಬೇಕು, ಇಲ್ಲ 15 ದಿನಕ್ಕೋ ತಿಂಗಳಿಗೋ ಎಷ್ಟು ಬೇಕು ಅನಿಸುತ್ತೆ ಅಷ್ಟನ್ನು ನೋಡಿ ನಾನಿಲ್ಲಿ ಪಕ್ಕದಲ್ಲಿರೋ ಶಾಪ್ಗಳಲ್ಲೇ ತರಿಸ್ಕೊಂಬಿಡ್ತೀನಿ. ಇನ್ನು ಚಿಲ್ಲಿ ಸಾಸು, ಸೋಯಾ ಸಾಸು ಇದನ್ನೆಲ್ಲ ತೊಗೊಂಬಂದಿದ್ದೆ. ಸ್ವಲ್ಪ ಆವಾಗವಾಗ ಫ್ರೈಡ್ ರೈಸ್ ಮಾಡ್ತಾಯಿರ್ತೀನಿ ಮನೇಲೇ ಅಂತೇಳ್ಬಿಟ್ಟು. ಇನ್ನು ಫ್ರಿಜ್ ಕೆಲಸ ಎಲ್ಲ ಮುಗೀತು, ಎಲ್ಲ ಕ್ಲೀನಾಗೆಲ್ಲ ಜೋಡಿಸಿಟ್ಟು ಪಕ್ಕದ ಮನೇಲಿ ಮೆಹಂದಿ ಸೊಪ್ಪಿನ ಗಿಡ ಚೆನ್ನಾಗಿ ಬಂದಿತ್ತು, ಮಳೆ ಬಂದಿದ್ದಕ್ಕೂ ಅದಕ್ಕೂ ಸ್ವಲ್ಪ ಕೊಡಿ ಅಂತ ಕೇಳಿದೆ. ಹಾಗೆ ಸ್ವಲ್ಪ ದೊಡ್ಡ ಕಡ್ಡಿ ಕೊಡಿ ಅಂದಿದೆ. ನಾವೊಂದೆರಡು ಗಿಡ ಹಾಕೋಣ ಅಂದ್ಬಿಟ್ಟು, ಮತ್ತು ಜಾಗದಲ್ಲಿ ಸ್ವಲ್ಪ ಪಾಟಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ. ಮೆಹಂದಿ ಚೆನ್ನಾಗಿ ಒಳ್ಳೇದಲ್ವ. ಈಗ ನಾನು ತಲೆಗೆ ಕಲ್ಲರೆಲ್ಲ ಹಾಕೋ ಬದಲು ಈ ಮೆಹಂದಿ ಸೊಪ್ಪನ್ನೇ ಚೆನ್ನಾಗಿ ಬಿಡಿಸ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡಿ ಬಳಸೋಣ ಕೂದಲಿಗೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಬಿಡಿಸಿಟ್ಕೊತಾ ಇದ್ದೀವಿ ಇಬ್ಬರೂ. ಬಿಡಿಸ್ಬಿಟ್ಟು 1-2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ಮೇಲೆ ನೆಕ್ಸ್ಟ್ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಇನ್ನು ಗಿಡಗಳು ಹಾಕಿದ್ಮೇಲೆ ಅದು ಗೊಬ್ಬರ ಬೇಕೇ ಬೇಕು. ನಾನು ನಮ್ಮ ಲಕ್ಕಿನ ವಾಕಿಂಗ್ ಕರ್ಕೊಂಡೋದ್ರೆ ಇವರು ಕವರ್ ಹಿಡ್ಕೊಂಡು ಇಲ್ಲಿ ಹಸುಗಳನ್ನೆಲ್ಲ ಮೇಯಲಿಕ್ಕೆ ಬಿಡ್ತಾರೆ ಪಕ್ಕದಲ್ಲಿ. ಸಗಣಿನೆಲ್ಲ ಕವರ್ಗೆ ಹಾಕ್ಕೊತಾ ಇದ್ದಾರೆ. ಸಗಣಿ ಹಾಕಿದ್ರೆ ಚೆನ್ನಾಗಿ ಗಿಡ ಬರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ತೊಗೊಂಡೋಗಿ ಒಂದು ಮೂಲೆಯಲ್ಲಿ ಇವತ್ತು ಜಾಸ್ತಿ ಸಗಣಿ ಹಾಕಿತ್ತು, 4-5 ಹಸು ಎಲ್ಲ ಎತ್ಕೊಂಡೋಗಿ ಕವರಲ್ಲಿ ಅಲ್ಲಿ ಖಾಲಿ ಜಾಗದಲ್ಲಿ ಹಾಕ್ಕೊಂಡ್ರೆ ಬೇಕಾದಾಗ ದಾಸವಾಳ ಗಿಡ ಎಲ್ಲ ಇದ್ದಾವಲ್ಲ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಎಲ್ಲ ಎತ್ಕೊತಾ ಇದ್ದಾರೆ. ಇನ್ನು ಇವತ್ತಿನ ವೀಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.